ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವಾದರೂ ಏನು? ಕರ್ಣ, ಕುಲಹೀನರಲ್ಲಿರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡಬಾರದೆ ವತ್ಸ? ಪರಮಾತ್ಮ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಪರಮಾತ್ಮ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ನಿನ್ನ ಸಹೋದರರು. ಪರಮಾತ್ಮ, ಕಮಜನಕ ಹರಿಯೇ ಸ್ವಾಮಿ, ಕಮಜನಕ ಹರಿಗೆ ನಮನ, ಕಮಜನಕ ಹರಿಯೇ ಸ್ವಾಮಿ, ಕಮಜನಕ ಹರಿಗೆ ನಮನ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿ ಕುದು ಸತ್ಯಕ್ಕೆ ತನಿಗವೇ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿ ಕುದು ಸತ್ಯಕ್ಕೆ ತನಿಗವೇ. ನಿನ್ನೀ ನುಡಿಯ ಮೇಲ್ ಭರವಸೆ ಇಡೆನಾ. ನಂಬು ಕರ್ಣ. ನಿನ್ನೀ ನುಡಿಯ ಮೇಲ್ ಭರವಸೆ ಇಡೆನಾ. ಕಮಜನಕಾರಿಯೇ ಸ್ವಾಮಿ, ಕಮಜನಕಾರಿಗೆ ನಮನ. ಪರಮಾತ್ಮ, ಕೃಷ್ಣ, ನಂಬು ಕರ್ಣ. ಯಾರೋ ಹಡೆದು ಜಲದೊಳೆಸೆದ ತೆಸೆಗಿ ನಚಿಸುವಂತೆ ನಾನು. ಇಲ್ಲ ಕೃಷ್ಣ, ಯಾರೋ ಹಡೆದು ಜಲದೊಳೆಸೆದ ತೆಸೆಗಿ ಶಿಸುವಂತೆ ನಾನು. ಮತ್ಸ್ಯಗಾರರಿಗೆ ನಾವೆಯೋ ದೊರೆತ ನಾಮಧೇಯನು ನಾನು. ಮತ್ಸ್ಯಗಾರರಿಗೆ ನಾವೆಯೋ ದೊರೆತ ನಾಮಧೇಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆತ್ತರು ಪ್ರೀತಿಯಿಂದೇನೋ ಸಲುಗಿದರಾದರು. ಜಾತಿ ವಿಚಾರವ ಬೇಡದಾದರು. ಮಾತಾ ಪಿತರಿಗೂ ಮಿಗಿಲಾದ ಬೆತ್ತರು ಪ್ರೀತಿಯಿಂದೇನೋ ಸಲುಗಿದರಾದರು. ಜಾತಿ ವಿಚಾರವ ಬೇಡದಾದರು. ಜಾತಿ ವಿಚಾರವ ಬೇಡದಾದರು. ಕಮಜನಕಾರಿಯೇ ಸ್ವಾಮಿ, ಕಮಜನಕಾರಿಗೆ ನಮನ. ಕರ್ಣ, ಪರಮಾತ್ಮ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿಯೇ ಮೈ ಮರೆತಿರುವೆಯಲ್ಲಯ್ಯ. ಪರಮಾತ್ಮ, ನೀನು ಹೇಳಿದಂತೆ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಹೋರಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಕೃಷ್ಣ, ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಷ್ಟವನ್ನು ತಂದೊಡ್ಡಬೇಡ ದೇವ. ನನ್ನ ನುಡಿಯ ಸಂತೋಷದಿ ಆಲಿಸೋ ವೀರ, ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ,
ನನ್ನ ನುಡಿಯ ಸಂತೋಷದಿ ಆಲಿಸೋ ವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಏನು ನಾನು ಕುಂತಿ ಪುತ್ರನೇ? ಹಾಗಾದರೆ ನನ್ನ ಜನ್ಮರಹಸ್ಯವನ್ನು ತಿಳಿಸಬಲ್ಲೆಯ ಪರಮಾತ್ಮ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಅಲ್ಲವೇ ಕರ್ಣ? ವಾಸುದೇವ, ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ ನಾಮಯದಿ ದಾನ ಶೂರ ಕರ್ಣ ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲ್ಲ ಸೂತ ಹೀನ ಕುಲದವನೆಂದು ಯಾಳಿಸುತ್ತಾರಲ್ಲ, ಏಕೆ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪರಮಾತ್ಮ, ಹೌದು ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪಾಂಡವರಳು ಸೇರಿ ಸುಖದಿ ಕರ್ಣ ಪಾಂಡವರಳು ಸೇರಿ ಸುಖದಿ ಪಾಂಡವರಳು ಸೇರಿ ಸುಖದಿ ಬಾಳುವಿ ಬಾರ ನೀನು ಪ್ರೇಮದಿ ಬಾಳುವಿ ಬಾರ ನೀನು ಪ್ರೇಮದಿ ಬಾಳುವಿ ಬಾರ ನೀನು ಕ್ಷೇಮದಿ. ಏನು ನಾನು ಪಾಂಡವರೊಡನೆ ಕೂಡಿ ಬಾಳುವುದೇ ಸಾಧ್ಯವಿಲ್ಲ ಪರಮಾತ್ಮ. ನನ್ನ ನುಡಿಯ ಸಂತೋಷದಿ ಆಲಿಸೋ ವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಪರಮಾತ್ಮ, ನನ್ನ ಮಾತನ್ನ ಸತ್ಯವೆಂದು ನಂಬು. ನಿನ್ನ ಮಾತೆಯಾದ ಕುಂತಿದೇವಿಯು ತಾನು ಬಾಲ್ಯಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂದೇಹಪಟ್ಟು ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆ ಮಂತ್ರದ ಪ್ರಭಾವದಿಂದ ನೀನು ಜನಿಸಿದೆ ಕೃಷ್ಣ. ವಿವಾಹಕ್ಕಿಂತಲೂ ಪೂರ್ವದಲ್ಲಿ ಮಗುವಿಗೆ ಜನ್ಮವಿತ್ತೆನಲ್ಲ ಎಂದು ಲೋಕ ನಿಂದನೆಗೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಪರಮಾತ್ಮ. ಆ ನಂತರ ಅಲ್ಲಿನ ಬೆಸ್ತರು ನಿನ್ನನ್ನು ಅತಿ ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದರು. ಕರ್ಣ, ಮಿಕ್ಕ ವಿಚಾರವೆಲ್ಲವೂ ನಿನಗೆ ತಿಳಿದೇ ಇದೆ. ಕರ್ಣ, ಈಗ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ಕ್ಷತ್ರಿಯ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯರ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ದೇವಾ ಮಾಧವ
ವಿಧಿಯ ಸ್ವಭಾವ ವಿಧಿಯ ಸ್ವಭಾವ ಪರಮಾತ್ಮ ಕೃಷ್ಣ ಮಾಧವ 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 ಆವ ಜೀವಿಗೂ ಬೇಡವೈ ಕಂಗೆಟ್ಟ ನನ್ನಿ ಮಂಗವು ಆವ ಜೀವಿಗೂ ಬೇಡವೈ ಕಂಗೆಟ್ಟ ನನ್ನಿ ಬಂಗವು ಎನ್ನಿತೋ ನಲ್ಲಲಾಟಲಿ ಬಿ ವಿಧಾತಲಿಂದ ನಿರ್ದಯನೇ ಪರಮಾತ್ಮ ಎನ್ನಿತೋ ನಲ್ಲಲಾಟಲಿ ಬಿ ವಿಧಾತಲಿಂದ ನಿರ್ದಯನೇ ಆ ವಿಧಿ ಕುಂಟದ ವಂಚನೆ ಇದು ಆ ವಿಧಿ ಕುಂಟದ ವಂಚನೆ ಜಲದೊರೆತ ಕುಲಹೀನನು ಕ್ಷತ್ರಿಯ ಸಂಜಾತನೇ ಕ್ಷತ್ರಿಯ ಸಂಜಾತನೇ ನಾನು ಪರಮಾತ್ಮ ಜನನದಿಂದ ಹೀನ ಜಾತಿಯಲೆಂದು ಈ ಜನರಿಲ್ದ ಹೊಂದಿದ ಪರಮಾತ್ಮ ವಾಸುದೇವ ಜನನದಿಂದ ಹೀನ ಜಾತಿಯಲೆಂದು ಈ ಜನರಿಲ್ದ ಹೊಂದಿ ಮಾನವಮಾನವನಿ ಕಾಣೆಯ ವಾಸುದೇವ ತಿಳಿದಿದೆ ಪರಮಾತ್ಮ ಮಾನವಮಾನವನಿ ಕಾಣೆಯ ಮೂಕ ಪ್ರಾಣಿಯಲ್ಲ ನಾದು ಮಾನವನೇ ಜಗದ ಜನರ ನಿಂದೆ ಸಗಿಸಲು ಮೂಕ ಪ್ರಾಣಿಯಲ್ಲ ನಾನು ಮಾನವನೇ ನಾನು ಮಾನವನೇ ಕೃಷ್ಣ ವಾಸುದೇವ ಮಾತೆಯು ಗೈದ ಭಾವಪರಾಧಕ್ಕೂ ಕೃತಿಯೊಳೆ ನಗಿ ಸ್ಥಿತಿಯುಂಟಾಯ್ತೆ ಕೃಷ್ಣ ಕೃಷ್ಣ ಪರಮಾತ್ಮ ಗೈದ ಏನಪರಾಧಕ್ಕೂ ಕೃತಿಯೊಳೆ ನಗಿ ಸ್ಥಿತಿಯುಂಟಾಯ್ತೆ ಸತ್ಯವನರಿಯದ ನರಕ್ರೂರಿಗಳು ಈ ಸತ್ಯವನರಿಯದ ನರಕ್ರೂರಿಗಳೆಲ್ಲ ಸೂತನೆಂದನ ವರತ ತೆರೆಯುತ್ತಲಿಗರು ಸೂತನೆಂದನ ವರತ ತೆರೆಯುತ್ತಲಿಗರು ಮನುಜ ಕುಲದೊಳಿಂತಹ ಭಿನ್ನ ಭೇದವಿರಲು ಇನ್ನಾವ ಸಾಧನೆಗೆ ನಲ್ಲಿ ಜೀವನ ಮನುಜ ಕುಲದೊಳಿಂತಹ ಭಿನ್ನ ಭೇದವಿರಲು ಇನ್ನಾವ ಸಾಧನೆಗೆ ನಲ್ಲಿ ಜೀವನ ಇನ್ನಾವ ಸಾಧನೆಗೆ ನಲ್ಲಿ ಜೀವನ ಪರಮಾತ್ಮ ನೀನು ಹೇಳಿದಂತೆ ಆ ಭೀಮಾರ್ಜುನರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಇಲ್ಲ ಕರ್ಣ,
ನೀನು ಇಂಥವನೆಂಬ ವಿಚಾರ ಈವರೆವಿಗೂ ಅವರ ಯಾರಿಗೂ ತಿಳಿಯದು. ಆದರೆ ನಿನ್ನ ಮಾತೆಯಾದ ಕುಂತಿದೇವಿ ಮಾತ್ರ ನಿನ್ನನ್ನು ಕಂಡಾಗಲೆಲ್ಲ, ಕೃಷ್ಣ, ಈ ಕರ್ಣನಾರು, ಆತನನ್ನು ಕಂಡರೆ ನನ್ನ ಮನಸ್ಸಿನಲ್ಲಿ ಪುತ್ರ ಪ್ರೇಮದಿಂದ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಇದೀಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೂ ತಿಳಿಸಿ ಬಂದಿರುವೆನು. ಪರಮಾತ್ಮ, ಆಕೆಯು ನಿನ್ನನ್ನು ಕಾಣಲೆಂದು ಬಹಳ ಸಂತೋಷದಿಂದ ಗಂಗಾ ನದಿಯೆಡೆಗೆ ಬರುತ್ತಿರುವಳು. ಕರ್ಣ, ನೀನು ಅಲ್ಲಿಗೆ ಹೋಗಿ ಆಕೆಯ ದರ್ಶನವನ್ನು ಪಡೆ. ಆಗಬಹುದು ಪರಮಾತ್ಮ. ಕರ್ಣ, ಎಂತಹ ಸಮಯದಲ್ಲೇ ಆಗಲಿ ಆ ಎತ್ತ ಮಾತೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ, ಸಂತೋಷಪಡಿಸಿ. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ತಿಳಿದ ಧರ್ಮರಾಯ ನನ್ನ ಅನುಜ. 1000 ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮ ಆತನೂ ನನ್ನ ಸಹೋದರರು. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರು. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ವಿಭತ್ಸು ಎಂಬ ದಶನಾಮಗಳನ್ನೊತ್ತು ಯಾರೊಡನೆ ಯುದ್ಧಕ್ಕೆ ನಿಂತರೋ ಅಪಜಯವನ್ನೇ ಕಂಡು ಆ ನನ್ನ ಪರಮವೈರಿಯಾದ ಅರ್ಜುನ, ಅವನು ನನ್ನ ಸಹೋದರನು. ಅರ್ಜುನ, ಅರ್ಜುನ, ನಿನ್ನನ್ನು ಕಾಳಗದಲ್ಲಿ ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋದನು ಹೇಗೆ ನೋಡಿ ಸಹಿಸಲಿ, ಹೇಗೆ ಸಹಿಸಲಿ? ಅಯ್ಯೋ ಪಾಪಿ ಕರ್ಣ, ಆ ವಸೂತನೆಂಬ ಅಪಮಾನದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಕರ್ಣ, ಇದುವರೆಗೂ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇದೆಂತಹ ಉಭಯ ಸಂಕಟ. ಹೇ ಕರ್ಣ, ಹೇ ಪಾಪಿ ಕರ್ಣ, ಪಾಂಡು ವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಛೇದಿಪುದೋ ಈ ಕರಗಳೋಳ್ ಒಡವುಟ್ಟ ಸಹೋದರರ ಚಿರಗಳಂ. ಛೇದಿಪುದೋ ಈ ಕರಗಳೋಳ್ ಒಡವುಟ್ಟ ಸಹೋದರರ ಚಿರಗಳಂ. ಪುರುಷೋತ್ತಮಲೆಲ್ಲ ಪೂರ್ಣ ವಿಚಾರವನರುಗಿ ಅನುಜರೋಳ್ ಕರುಣೆ ಮೂಡಿಸಿ ಹೃದಯವನ್ನು ಹದಗೆಡಿಸಿ ಚಿತ್ತವನ್ನು ಚಿತ್ರಗೊಳಿಸಿ ಕುಂದಿಸಿದನೆಲ್ಲ ಸಮರೋತ್ಸಾಗದ ಸ್ಥೈರ್ಯವಾ. ಸಮರೋತ್ಸಾಗದ ಸ್ಥೈರ್ಯವಾ. ಸೂತನಾದೆನ್ನಂ ಉಗಮದಿಂದಲೂ ಈ ಕರ್ಣಾರ್ಜುನರೊಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಉಗಮದಿಂದಲೂ ಈ ಕರ್ಣಾರ್ಜುನರೊಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಸಮರದೋಳಾಂ ಸ್ವಾತತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಸಮರದೋಳಾಂ ಸ್ವಾತತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಆ ಮಧ್ಯಮ ಪಾಂಡವ ಪಾರ್ಥನೆಂದು ಆ ಮಧ್ಯಮ ಪಾಂಡವ ಪಾರ್ಥನೆಂದು ದಯ
ನೋಡಲು ಇಚ್ಛಿಸುವನೇ. ಸೂತನಾದೆನ್ನಂ ಸಲುಗಿ ಬಹು ಪ್ರೀತಿಯಿಂದ ಉನ್ನತೋನ್ನತ ಪದವಿಯನ್ನು ಕರುಣಿಸಿಗ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆವುದೋ. ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆವುದೋ. ಎಲ್ಲೋಲ್ತಿದ್ದ ಅಣ್ಣ ತಮ್ಮಂದಿರಂ ತೋರವುದೋ. ಆರತನಿಗ ಇದರಾಂ ಭಿನ್ನವಿಸಿಕೊಳ್ಳುವುದು. ದೈವವೇ ದೈವವೇ ದೈವವೇ. ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ. ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ. ಗಳಿಸುವುದನ ವರತ ನಿಧಾನ, ಕಲುಷಿತ ಮನದ ಕುಲಭಾವ. ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ. ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ನೀನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳ ಕಳೆದವೆಂದು, ಬದುಕಿರುವ 4 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಚಿಂತಾಮಗ್ನಳಾಗಿರುವಳು? ದೇವಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ಎನ್ ವೈರಿಗಳವರನ್ನು ಸಿಗಿರುವೆ ನಾವು ರಣದಿ. ದೇವಿ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆ ನಾಂ. ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆ ನಾಂ. ಪಾಂಡವರ ಪತ್ನಿ ಎಂದೆನಿಸಿದರೆಯೋಳ್, ಪಾಂಡವರ ಪತ್ನಿ ಎಂದೆನಿಸಿದರೆಯೋಳ್. ಕೆಚ್ಚೆದೆಯ ನಾರಿಯ
ನಾರಿಯಂತಿರದೆ ಈ ಪರಿಯೋಳ್, ಕೆಚ್ಚದೆಯ ನಾರಿಯಂತಿರದೆ ಈ ಪರಿಯೋಳ್. ದೇವಿ ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾಮ್ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾಮ್ರಣದಿ. ಏನ್ ವೈರಿಗಳವರನ್ನು ಸಿಗುವೆ ನಾಮ್ರಣದಿ. ಏಕೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದಾಗ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪ ಋಷಿಗಳು ಮಾಡಿದ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡುವಂತಿಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಮೊದಲೇ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇ ಕೀಗಿರುವೆಂದು ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಕಳಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು, ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದೆ ಈಗಾಗಬಹುದೆಂದು. ಅದಿರಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ ಬಾಪು. ಜಾಣೆ ಮುದ್ದಾಡುವೆನು ಬಾರೇ ದೇವಿ, ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೇ ದೇವಿ. ಪ್ರಣಯವ ಬೀರುತ್ತ ಮನವನ್ನು ತಣಿಸಲು ಮುನಿಸನ್ನು ತೊರೆದು ಸನಿಹಕ್ಕೆ ಬಾರೆ. ಪ್ರಣಯವ ಬೀರುತ್ತ ಮನವನ್ನು ತಣಿಸಲು ಮುನಿಸನ್ನು ತೊರೆದು ಸನಿಹಕ್ಕೆ ಬಾರೆ. ನಿನ್ನ ಮುದಾಡಲು ನನ್ನ ಕರಗಳು, ನಿನ್ನ ಮುದಾಡಲು ನನ್ನಿ ಕರಗಳು ಕಾತುರಗೊಂಡು ಕಾದಿಹವು. ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೇ.
ದೇವಿ ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು ಕುರುಕುಲ ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಕುರುಕುಲಹದ ಮರ ಕೆಣಕು ತರಣದೊಳು ಗುರು ವಂಶವನೇ ನಾಶವ ದೈವೆ ದೇವಿ ನೋಡೋಣ ನೋಡೋಣ ಕುರುಕುಲಹದ ಮರ ಕೆಣಕು ತರಣದೊಳು ಗುರು ವಂಶವನೇ ನಾಶವ ದೈವೆ ದುಶ್ಯಾಸನನ ಒಡಲನ್ನು ಬಗೆದು ಆ ದುಶ್ಯಾಸನನ ಒಡಲನ್ನು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರೆ ನನ್ನ ಜಾಣೆ ಬಲು ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ ಪ್ರಾಣೇಶ್ವರ ಬಾಪು ಪಾಂಚಾಲಿ ಬಾಪು ಆಹಾ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ನೀನು ಚತುರಳು, ಮಹಾನ್ ಚತುರಳು. ಪ್ರಾಣೇಶ್ವರ ದೇವಿ ಮರೆತು ಹೋದಿರೇನು? ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನೋ ಹೇಳಿದರಲ್ಲ ಪ್ರಿಯ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ನಿಜವೇ ನಿಜವೇ. ನೀವು ಮಾಡಿರೋ ಪ್ರತಿಜ್ಞೆನ ಎಂದಿಗೂ ಮರೆಯುವವರಲ್ಲ. ನೀವು ಆದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಆದರೆ ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ಪಾಂಚಾಲಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ದುರ್ಯೋಧನ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಸಹೋದರ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರೊಡನೆಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು, ಕೇಳಿ. ಈ ಸಂಧಿಯ ಪ್ರಸ್ತಾಪನೆಯು ನಿಮಗೆ ಉಚಿತವೆನಿಸಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವೆನಿಸಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ಅಗ್ರಜ,
ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ದೇವಿ ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ಕಡ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯಲ್ಲಿ ಕುಟ್ಟಿಕೊಳ್ಳುವೆ. ಗರ್ವದಿ ಕಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಅಗ್ರಜ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಆ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಭೀಮಸೇನ, ಸಮಾಧಾನವನ್ನು ಹೊಂದು. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಮಡದಿ ಪಂಚಾಲಿಯ ತಿರುಗುಡಿ ಚಾಪವು ಗುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಂಚಾಲಿಯ ತಿರುಮುಡಿ ಚಾಪವು ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಲಿಯನು ಎಂಬ ಭೀಮಾ. ತಾಳಿದವನು ಮುಂದೆ ಬಾಲಿಯನು ಎಂಬ ಹಿರಿಯರ ವಾಣಿಯ ಪಾಲಿಯುವುದು ಅನುಚಿತ. ಹಿರಿಯರ ವಾಣಿಯ ಪಾಲಿಯುವುದು ಅನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಮುಂದೆ ಕೇಳು. ಧರ್ಮಜನು ನಿಮಗೆ ಹಿರಿಯರು, ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘನ ಘೋರವೆಂಬುದು ನಿನಗೆ ತಿಳಿದಿಲ್ಲ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ನಮ್ಮ ಅವಿವಿಚಾರಗಳಿಗಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಶಾಂತಿಗಾಗಿ ಇಷ್ಟೊಂದು ಪ್ರಯತ್ನ ಪಡುತ್ತಿರುವೆನು ಪಾಂಚಾಲಿ. ದೌಮ್ಯನ ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದರು. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟವೆಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಿಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಇದೇನಿದು? ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡ್ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಘನಶ್ಯಾಮ ಸುಂದರ
ಅಣ್ಣ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಅಣ್ಣ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಸುರಸುಂದರ ಕರುಣಾಕರ ಅಣ್ಣ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ನಂಬಿದೆ ನಿನ್ನ ಅಂಬುಜನಾಭ ಬೆಂಬಿಡದೆ ಪೊರೆ ಮಾಧವ ನಂಬಿದೆ ನಿನ್ನ ಅಂಬುಜನಾಭ ಬೆಂಬಿಡದೆ ಪೊರೆ ಮಾಧವ ದೇವಾಧಿದೇವಾದಯಾಮಯನೇ ಕರುಣಿಸಿ ಕಾಪಾಡು ಶ್ರೀಹರಿಗೆ ದೇವಾಧಿದೇವಾದಯಾಮಯನೇ ಕರುಣಿಸಿ ಕಾಪಾಡು ಶ್ರೀಹರಿಗೆ ಸುರಸುಂದರ ಕರುಣಾಕರ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಅಣ್ಣ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಓದ ಕಾರ್ಯವು ಏನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ ದೇವ. ಓಹೋ, ನಡೆಯಿತಲ್ಲ. ಪಾಂಚಾಲಿ, ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪ್ರಾಣೇಶ್ವರ ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನುಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟೊಂದು ಆಕ್ರೋಶ? ಭೀಮ, ನಿನಗೇಕೆ ಇಷ್ಟೊಂದು ಅಸಹನೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನ ಸಂಪೂರ್ಣವಾಗಿ ಕೇಳಯ್ಯ.
ಇದು ನಿನಗೆ ಹೆಚ್ಚು ಸಂಬಂಧಪಟ್ಟ ವಿಚಾರವಾಗಿರುವುದು. ಆ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ ಆತನೂ ಸಹ ಇನ್ನು ನನ್ನ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ನೀನು ಸಾಧಿಸಿದೆ. ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಯಾವ ಭಾಗವನ್ನು ಈ ಭೀಮನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡೆನು. ಭೀಮ, ಸ್ವಲ್ಪ ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಇಡಂಬ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯವಾದಿತು? ನಾನು ನಿನಗೆ ಮೊದಲೇ ಹೇಳಿದಂತೆ ಇದು ನಿನಗೆ ಹೆಚ್ಚು ಪ್ರಿಯವಾದ ವಿಷಯವಾಗಿರುವುದು. ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ಭೀಮ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನ ದುರ್ಯೋಧನ ಹೇಳು ಕೃಷ್ಣ, ಹೇಳು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಸಮಾಧಾನ ಹೇಳುವೆನು. ಆ ಸಂಧಿಯ ಸಂದೇಶವನ್ನು ಕೇಳುವ ಮುಂಚೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಮಂಡಿಯೂರಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ಓಹೋ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮ, ನಿನ್ನ ಗದಾದಂಡವನ್ನ ಕಂಡರೆ ನನಗೆ ಅಷ್ಟು ಭಯ ಕಣೆಯ. ಈಗೇನು ದುರ್ಯೋಧನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಕೇಳು. ಇದೋ ನಿನ್ನ ಅಪೇಕ್ಷೆಯಂತೆಯೇ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಆಗಬಹುದು. ಇಲ್ಲಿ ಈ ಗದೆಯನ್ನು ಬಿಡು. ಅರ್ಜುನ, ಇದನ್ನ ಸ್ವಲ್ಪ ಕಾಲ ದೂರವಿಟ್ಟಿರು. ತಂಗಿ ಯಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ಈ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿದ್ದೀಯಾ? ಪರಿಹಾಸ್ಯವಲ್ಲಮ್ಮ, ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣಿಯಂತೆ. ಆದ್ದರಿಂದ ಈ ನಿನ್ನ ಪತಿಯ ಒರಟು ಕೈಗಳನ್ನ ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು ಪ್ರಯತ್ನ ಮಾಡು. ಭೀಮಾ, ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ದಿನ ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಮಾಡಿದ್ರು? ಏನು ಹೇಳಿದೆ ಕೃಷ್ಣ? ನಿನ್ನನ್ನು ಈ ಹಗ್ಗದಿಂದ ಬಂಧಿಸಲೆತ್ತಿಸಿದರೆ ಹೌದು. ಯಾರು ಆ ದುರಾತ್ಮರು? ಮತ್ತಿನ್ನಾರು ಭೀಮ, ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನ ಮತ್ತು ಆತನ ಸಹಚರರು ಈ ಕೃತ್ಯವನ್ನೆಸಗಿದರು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವ ರಾಯಭಾರಿಯನ್ನು ಕುನ್ನಿಕೌರವ ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂಧಿಗೆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳಿರಿ. ನಿಮಗೆ ಅರ್ಧ ರಾಜ್ಯವನ್ನು ಕೊಡಲು ಅವನು ಒಪ್ಪಲಿಲ್ಲ. ನಿಮ್ಮ ಐವರಿಗೆ ಕಡೆಯದಾಗಿ 5 ಗ್ರಾಮಗಳನ್ನು ಕೊಡಲು ಅವನು ಸಿದ್ಧನಿಲ್ಲ. ನೀವು ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ನನ್ನ ಸಂಧಿಯ ಪ್ರಸ್ತಾಪವನ್ನು ತಿರಸ್ಕರಿಸಿಬಿಟ್ಟ. ಹಾಗಾದರೆ ಈ ಸಂದೇಶಕ್ಕೆ ನಮಗೆ ಇನ್ನು ಉಳಿದಿರುವುದು
ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ನೀನೇ ತಿಳಿದಿರುವೆ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ವಾಸುದೇವ, ನೀನೇ ಪ್ರಯತ್ನ ಮಾಡು ಭೀಮ. ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರ ಮಹಾದೇವ್! ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ವೈರಿ ಗುರುಕುಲಹದ ಮರನು ವಧಿಸುವೆನು. ವೈರಿ ಗುರುಕುಲಹದ ಮರನು ವಧಿಸುವೆನು. ಹಿರಿಯಿಂ ಮೆರೆದು ದುರಹಂಕಾರದಿ. ವಾಸುದೇವ, ಹಿರಿಯಿಂ ಮೆರೆದು ದುರಹಂಕಾರದಿ ಧಿಕ್ಕರಿಸುವನು ಸಕ್ಕಿನಿಂದರು. ವೈರಿ ಗುರುಕುಲಹದ ಮರನು ವಧಿಸುವೆನು. ದೇವಿ, ಅನುಜರೆನ್ನುವ ಹಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳಂ. ಅನುಜರೆನ್ನುವ ಹಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳಂ. ಬಕ್ಕಸವೆಲ್ಲವ ಭಕ್ಷಿಸಿ ನಮದ ನ್ಯಾಯವ ಬೆಸಗಿದ ರಕ್ತತರಂ. ಬಕ್ಕಸವೆಲ್ಲವ ಭಕ್ಷಿಸಿ ನಮದ ನ್ಯಾಯವ ಬೆಸಗಿದ ರಕ್ತಸರಂ. ಲೆಕ್ಕಿಸದೆ ಚಕ್ಕಡಗಿಸಿ ಮಣ್ಣು ಕಿಸಲಿರುವೆ ನಿರಣದೊಳಗೆ. ವಾಸುದೇವ, ಲೆಕ್ಕಿಸದೆ ಚಕ್ಕಡಗಿಸಿ ಮಣ್ಣು ಕಿಸಲಿರುವೆ ನಿರಣದೊಳಗೆ. ಸಭೆಯಳು ಪತ್ನಿಯ ಗರ್ವದಿ ಜರಿದ. ಸಭೆಯಳು ಪತ್ನಿಯ ಗರ್ವದಿ ಜರಿದ. ಮೂರ್ಖರವರೆನೇನು ಬಗೆದು. ವೈರಿ ಗುರುಕುಲಹದ ಮರನು ವಧಿಸುವೆನು. ಹಿರಿಯಿಂ ಮೆರೆದು ದುರಹಂಕಾರದಿ. ಹಿರಿಯಿಂ ಮೆರೆದು ದುರಹಂಕಾರದಿ ಧಿಕ್ಕರಿಸಿದನು ಸದ್ಗುಣಿಗಳು. ವೈರಿ ಗುರುಕುಲಹದ ಮರನು, ಗುರುಕುಲಹದ ಮರನು ತೆಗೆದು ಬಿಸಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವನ 98 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ರುಕೋದರ, ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿ.